ಅಂತೂ ಕಂಟ್ರೋಲಲ್ಲಿ ಬಿಟ್ಟು ಏನಿದ್ದಿಲ್ಲ. ಟಕ್ಕಂತ ಸಣ್ಣದಾಗಿ ತಿಳಿಸ್ಬಿಟ್ಟ ಗಾಡಿನ ಬೇಕು ಹೊಡೆದೆ ಸ್ಕಿಡ್ ಆಗಿ ಅಲ್ಲೋಗಿ ಹೊಡಿತೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾವೆಲ್ಲ ನೋಡಿದ ಹಾಗೆ ರ್ಯಾಪಿಡೋ ಮಾಡ್ತಾಯಿದ್ದೆ. ರ್ಯಾಪಿಡೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಸೊ ನನಗೆ ಮುಂದೆ ಪಿಕಪ್ ಆಗುತ್ತೆ. ಪಿಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತೀನಿ. ಸಡನ್ನಾಗಿ ಅಲ್ಲೇ ಪಿಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಯಾವನೋ ಬಂದ್ಬಿಟ್ಟು ಮಿರರ್ ಗುದ್ದುಬಿಡ್ತಾನೆ. ಓಕೆ, ಟ್ರಾಫಿಕಲ್ಲಿ ಇದೆಲ್ಲ ಕಾಮನ್ ಆಗಿರೋದ್ರಿಂದ ಮುಂದೆ ಹಾಗೆ ಹೋಗ್ತೀನಿ. ಸೊ ಹಾಗೆ ಹೋಗ್ತಾ ಅದನ್ನು ಡ್ರಾಪ್ ಮಾಡ್ತೀನಿ. ಮೀನ್ ವಾಯ್ಲ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಸೊ ನಾನು ಹಾಗೆ ಹೋಗ್ತೀನಿ ಮುಂದೆ ಏನಾಗಿದೆ ಅಂತ ಅಂದ್ಕೊಂಡು ನೋಡೋಣ ಬನ್ನಿ. ಸೊ ಅವ್ರ ಗಾಡಿಯಲ್ಲಿ ಆಗ್ತಿರ್ಲಿಲ್ಲ, ಯಾವುದೂ ಗಾಡಿ ಬಂದಿರಲಿಲ್ಲ. ಸೊ ಅದಕ್ಕೆ ನನ್ನ ಗಾಡಿಯಲ್ಲೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊತೀನಿ. ಯಾಕೆಂದರೆ ತುಂಬ ಕೆಳಗಡೆ ಬ್ಲಡ್ ಬ್ಲೀಡ್ ಆಗ್ತಾಯಿತ್ತು. ಏನಾಯಿತು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಅವ್ರು ಬಂದು ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಪಾಪ ಆ ತಾತಂಗೆ. ನಾನು ಅಂದ್ಕೊಂಡೆ ಮೇ ಬಿ ಯಾವುದೋ ಒಂದು ಗಾಡಿ ಹೊಡೆದೋಗಿರುತ್ತೆ, ಇವರು ಹೆಲ್ಪ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡು. ಸೊ ಅವರು ಫಾಲೋ ಮಾಡು ಅಂತ ಅಂದ್ಕೊಂಡ್ರು. ನಾನು ಹಾಗೆ ನನಗಲ್ಲಿ ಲೊಕೇಶನ್ ಏನು ಹಾಸ್ಪಿಟಲ್ ಎಲ್ಲಿದೆ, ಕ್ಲಿನಿಕ್ ಎಲ್ಲಿದೆ ನನಗೆ ಗೊತ್ತಿರಲಿಲ್ಲ. ನಾನು ಅವ್ರನ್ನ ಫಾಲೋ ಆಗ್ತಾ ಇರ್ತೀನಿ. ಆಮೇಲೆ ತಾತ ಹೇಳ್ತಾರೆ, ಇಲ್ಲ ನನಗೆ ಇವರೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಅಂದ್ಕೊಂಡು ಆ ತಾತ ಹೇಳಿದ್ರು. ನಾನು ಎಲ್ಲ ಕಡೆ ನಾನು ಕೇಳ್ತಾ ಇದ್ದೀನಿ, ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಎಲ್ಲಿ ಹಾಸ್ಪಿಟಲ್ ಅಂತ ಅಂದ್ಕೊಂಡು. ಹಾಗೆ ಮುಂದೆ ಹೋಗ್ತಾ ಕೇಳ್ಕೊಂಡೇ ಹೋಗಿರೋದು. ಸೊ ಎಲ್ಲಾದರೂ ಸಿಗ್ಬೋದಾ ಅಂತ ಅಂದ್ಕೊಂಡು ಎಲ್ಲಿ ನೋಡ್ರಿ ಇಲ್ಲೊಂದು 5-6 ಕಿಲೋಮೀಟ್ರ್ ಹೋದ್ವಿ, ನಮಗೆ ಹಾಸ್ಪಿಟಲ್ ಸಿಕ್ಕೇ ಇಲ್ಲ ಅಥವಾ ಕ್ಲಿನಿಕ್ ಸಿಕ್ಕಿಲ್ಲ. ಸೊ ಮುಂದೆ ಒಬ್ಬರ ಹತ್ರ ಕೇಳಿದ ತಕ್ಷಣ ಇಲ್ಲಿ ಹಾಸ್ಪಿಟಲ್ ಸಿಗತ್ತೆ, ಹಾಸ್ಪಿಟಲ್ ಒಳಗಡೆ ಹೋಗ್ತೀವಿ ನೋಡಿ. ಏಟಾಗಿದೆ, ಕಾಲಿಗೆ ಏಟಾಗಿದೆ. ನೀವು ನೋಡ್ಬೋದು, ಇಲ್ಲೂ ಬೆನ್ನು ಉಜ್ಕೊತಾ ಇದ್ದಾರೆ ತಾತ. ಗಾಡಿ ಹೊಡೆದ್ಬಿಟ್ರು. ಮುಂಚೆ ಏಟಾಗಿತ್ತು ಅಲ್ಲಿ, ಅದು ಗಾಯ ಆಗಿದೆ. ಮುಂಚೆ ಏಟಾಗಿದ್ದಾರ ಮುಂಚೆ ಏಟಾಗಿದ್ದ ಅಂದರೆ ಮುಂಚೆ ಏಟಾಗಿದೆ ಅಲ್ಲಿ. ಅದಕ್ಕೆ ಕ್ಲೀನ್ ಮಾಡ್ತಾರೆ ಬಿಡಿ ಬ್ರೋ. ಓಕೆ, ಅದು ಹೆಂಗೆ ಇದು ಫುಟ್ಪಾತಲ್ಲಿ ಹೋಗ್ಬಿಟ್ರಿ ನೀವು? ಫುಟ್ಪಾತಲ್ಲ, ಅಲ್ಲ ಈ ಕಡೆ ಇದೆಯಲ್ಲ ಕಾಂಪೌಂಡ್ ಇದೆಯಲ್ಲ, ಎಲೆಕ್ಟ್ರಿಕ್ ಗಾಡಿ ಬರ್ತಾ ಹಿಂಗೆ ಬರ್ತಾಯಿದೆ, ನಾನು ಹಿಂಗೆ ಬರ್ತಾ ಇದೆ. ಓಕೆ, ಟಕ್ಕಂತ ಸಣ್ಣದಾಗಿ ತಿಳಿಸ್ಬಿಟ್ಟ ಗಾಡಿನ ಬೇಕು ಹೊಡೆದೆ ಸ್ಕಿಡ್ ಆಗಿ ಅಲ್ಲೋಗಿ ಹೊಡಿತೀನಿ. ಓಕೆ, ಗಾಡಿ ಸ್ಕಿಡ್ ಆಗಿ ಹೊಡಿತಲ್ಲ ಗಾಡಿ. ಆ ಗಾಡಿ ಅಂದಮೇಲೆ ಆಕ್ಸಿಡೆಂಟ್ ಆಗುತ್ತೆ, ರೋಡ್ ಇದ್ಮೇಲೆ ಡೆಫಿನೆಟ್ ಆಗಿ ಅದು ಆಕ್ಸಿಡೆಂಟ್ ಅನ್ನೋದೊಂದು ಟಾಪಿಕ್ ಬಂದೇ ಬರುತ್ತೆ. ಬಟ್ ಹಾಗಂತ ನನಗೊಂದು ಬೇಜಾರಾಗಿರುವುದೇನೆಂದರೆ ಅವರಿಗೆ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಅದೇ ಒಂದು ಸ್ವಲ್ಪ ಬೇಜಾರು. ಅಲ್ಲ ನಿಮ್ಗೆ ಇದೆಯಾ ಕೇಳ್ತಾ ಇದ್ದಾರೆ, BP ಶುಗರು ಟ್ಯಾಬ್ಲೆಟ್ ಏನೋ ತೊಗೋತಾ ಇದ್ದೀರಾ ಕೇಳ್ತಾ ಇದ್ದಾರೆ. ಶುಗರ್ ಚೆಕ್ ಮಾಡಿಲ್ಲ, ಬಟ್ BP ಅಂತೂ ಕಂಟ್ರೋಲಲ್ಲಿ. ಸೊ ನಾನು ರ್ಯಾಪಿಡೋ ಆನ್ ಡ್ಯೂಟಿ ಇರೋದ್ರಿಂದ ನನಗೆ ಅದನ್ನು ಪಾರ್ಸಲ್ ಕೊಡಬೇಕಿತ್ತು. ಕೊಡೋಕ್ಕಂತ ಹೋಗ್ತೀನಿ. ನಾನು ಇವ್ರ ಹತ್ರ ನಂಬರ್ ಕೊಟ್ಬಿಟ್ಟು ಹಾಗೆ ನಾನು ಲೊಕೇಶನ್ಗೆ ಹೋಗ್ತೀನಿ. ಅವ್ರ ಹತ್ರ ಬಂದು ನಾನು ತುಂಬ ಬೈಸ್ಕೊತೀನಿ, ಏನಕ್ಕೆ ನಿಮ್ಮಿಂದ ನನಗೆ 2,000 ರೂಪಾಯಿ ಕಸ್ಟಮರ್ ಹೋದರು ಹಾಗೆ ಹೇಗೆ ಅಂತ ಅಂದ್ಕೊಂಡು. ದಟ್ಸ್ ಓಕೆ. ನಾನು ಎಕ್ಸ್ಪ್ಲೇನ್ ಮಾಡಾದ್ಮೇಲೂ ಕೂಡ ಬೈಸ್ಕೊತೀನಿ. ಹಾಗೆ ಅದನ್ನು ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬರ್ತೀನಿ. ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಬರ್ತೀನಿ ಅಂತ ಅಂದ್ಕೊಂಡು ನಾನು ಹಾಗೆ ನನ್ನ ಮಾತಿಗೆ ತಪ್ಪಿಲ್ಲ, ನಾನು ಬಂದು ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಂದಿದ್ದೀನಿ ಇಲ್ಲಿ. ಸೊ ಅವ್ರ ಹತ್ರ ಕೇಳ್ತೀನಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು. ಅವ್ರು ಹೇಳ್ತಾರೆ ನನಗೆ ಬೆನ್ನು ಹಾಗೆ ಇದೆ ಏನು ಅಂತ ಅಂದ್ಕೊಂಡು. ನಾನು ಅವ್ರ ಹತ್ರ ಕೇಳ್ತೀನಿ ಎಕ್ಸ್ರೇ ಮಾಡಿಸಿಲ್ವಾ ಅಂತ ಅಂದ್ಕೊಂಡು. ಸರಿನಾ, ಅವ್ರು ಹೇಳ್ತಾರೆ ಇಲ್ಲ ಮಾಡಿಸಿಲ್ಲ ಅಂತ ಅಂದ್ಕೊಂಡು ಹೇಳ್ತಾರೆ. ಸೊ ಹಾಗಿರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಸೊ ಹಾಗಂತ ಅಂದ್ಕೊಂಡು ಹಾಗೆ ಬಿಡೋಕ್ಕಾಗಲ್ವಲ್ಲ. ಅವ್ರ ಹತ್ರ ನಾವು ಕರೆಕ್ಟಾಗಿ ಕೇಳಬೇಕು ಏನೋ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು. ಯಾಕೆಂದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅವ್ರ ಪಾಪ ಒಬ್ಬರೇ ಇರೋದು ಮನೆಯಲ್ಲಿ. ಅವ್ರ ಮನೆಯವರು, ಹೆಂಡತಿ, ಮಕ್ಕಳು, ಅಪ್ಪ, ಮಗ ಯಾರೂ ಇಲ್ಲ ಅವ್ರಿಗೆ ನೋಡ್ಕೊಳ್ಳೋರು. ಇಲ್ಲಿ ಒಬ್ಬರೇ ಇದ್ದಾರೆ ಬ್ಯಾಂಗ್ಳೂರಲ್ಲಿ.
ಅಂತೇಳಿ. ಸೊ ಅದಕ್ಕೋಸ್ಕರನೇ ಅಟ್ಲೀಸ್ಟ್ ಅವ್ರು ಕೇಳಬೇಕಿತ್ತು ಏನಾಗಿದೆ, ಒಂದು ಎಕ್ಸ್ರೇ ಆದರೂ ತೆಗಿಬೇಕಿತ್ತು. ಸೊ ಅದನ್ನು ಮಾಡಿಲ್ಲ. ನನಗೆ ಆವಾಗ ಬೇಜಾರಾಯಿತು, ಯಾಕೆ ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಂಡು. ಸೊ ಹಾಗೆಯೇ ಅವ್ರದ್ದು ಲೊಕೇಶನ್ ಕೂಡ ಅವರು ಡ್ರಾಪ್ ಮಾಡೋಕ್ಕೆ ಬಂದಿಲ್ಲ. ಅವ್ರು ಹೇಳಿದ್ರು ನನಗೇನೋ ಕೆಲಸ ಇದೆ ಅಂತ ಅಂದ್ಕೊಂಡು, ದಟ್ಸ್ ಓಕೆ, ನಾನೇ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಟೀ ಕುಡೀರಿ. ಹೇಳಿದ್ರು, ಹಾಂ, ಹೇಳಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಎಲ್ಲ ಆರಾಮಾಗಿತ್ತು. ನಾನು ಏನು ಅಂದ್ಕೊಂಡಿರಲಿಲ್ಲ ಆ ಹುಡುಗನ ಬಗ್ಗೆ. ಬಟ್ ನನಗೆ ಒಂದು ವಿಷಯ ಬೇಜಾರಾಗಿರೋದು, ಆ ತಾತಪ್ಪ ಅವ್ರ ಹೆಸರನ್ನ ಮತ್ತು ನಂಬರ್ನ ನೋಟ್ ಮಾಡಿಕೊಟ್ಬಿಟ್ಟು ಅವ್ರು ಕೊಟ್ಬಿಟ್ಟು ಹೋಗಿದ್ರಂತೆ. ಸರಿನಾ, ಅವ್ರ ನಂಬರೆಲ್ಲ ಬರೆದು ಕೊಟ್ಟು ಹೋಗಿದ್ರಂತೆ. ಇಲ್ಲಿ ನೋಡಿದ್ರೆ ಒಂದು ನಂಬರ್ ಬಂದ್ಬಿಟ್ಟು ತಪ್ಪಾಗಿ ಬರೆದಿದ್ದಾರೆ. ದಯವಿಟ್ಟು ಏನು ಇವಾಗ ಯಾವ ಜನ್ರೇಷನ್ಲಿದ್ದೀವಿ ನಾವು, ಆಕ್ಸಿಡೆಂಟ್ ಮಾಡಿದ್ದೀರಾ ಹೌದು, ಹಾಗಂತ ಅಂದ್ಕೊಂಡು ನಂಬರ್ನ ಯಾರಾದರೂ ತಪ್ಪಾಗಿ ಕೊಡ್ತಾರಾ? ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ನೋಡ್ತಾರೆ? ಅವರೇ ತಾನೇ.